ಕನ್ನಡ ಸಿನಿಮಾ ರಂಗದ ಒಬ್ಬ ಹೆಮ್ಮೆಯ ನಟ, ಕನ್ನಡ ಚಿತ್ರಕ್ಕಾಗಿ ಅಪಾರವಾದ ಕೊಡುಗೆಯನ್ನ ಕೊಟ್ಟವರು. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಆದರೆ ಈಗ ಅವರ ಕೊಡುಗೆಗೆ ಅವಮಾನ ಮಾಡಿದ್ದಾರೆ. ಈ ಹಿಂದೆಯಿಂದಾನೇ ಇದ್ರ ಬಗ್ಗೆ ಬಹಳಷ್ಟು ಸಾರಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಘ ಏನಿದೆ ಬಹಳಷ್ಟು ಸಾರಿ ಇದ್ರ ಬಗ್ಗೆ ಮಾತನಾಡಿದ್ದೆ, ಸಂಘರ್ಷ ಮಾಡಿದೆ. ಸೊ ಅವುಗಳೆಲ್ಲ ತಕ್ಕಮಟ್ಟಿಗೆ ಆಗಿತ್ತು. ಬಟ್ ಈಗ ಅಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಏನು ಆಗದ ರೀತಿಯಲ್ಲಿ ರಾತ್ರಿಯಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ನೋಡಿ, ಕರ್ನಾಟಕದ ದಿಗ್ಗಜ ನಟ ಅಂತಾನೆ ಫೇಮಸ್ ಆಗಿರುವಂತಹ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದಾರಂದ್ರೆ ಇದಕ್ಕಿಂತ ದೊಡ್ಡ ಕೃತ್ಯ ಹೀಗಾಗಿ ಏನ್ ಕಾರಣ ಆಗಿರ್ಬೋದು? ಸದ್ಯ ಇದ್ರ ವಿರುದ್ಧ ಅಭಿಮಾನಿಗಳು ಬಹಳಷ್ಟು ಕಿಡಿಕಾಡಿದ್ದಾರೆ. ಅಂಡ್ ಅಲ್ಲಿ ಒಂದು ಸಂಘಟನೆ ಕೂಡ ಬಂದು ಇದ್ರ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ. ಅಂಡ್ ಅಂತದ್ರಲ್ಲಿ ಕೆಲವರು ಸ್ಟಾರ್ಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಹಿಂದೆ ಸುದೀಪ್ ಕೂಡ ಇದ್ರ ಬಗ್ಗೆ ಬಹಳಷ್ಟು ಸಾರಿ ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಯಾವುದೇ ಪರಿಣಾಮಕಾರಿ ಆಗ್ಲಿಲ್ಲ. ಆ ಜಾಗದ ವಿಷಯದಲ್ಲಿ ಹೋರಾಡಿದವರಲ್ಲಿ ಸುದೀಪ್ ಕೂಡ ಒಬ್ರು. ಅಂಡ್ ವಿಷ್ಣು ಸರ್ ಜೊತೆಗೆ ಅವರು ಮಾತಾಡ್ ಮಲ್ಲಿಗೆಯಲ್ಲಿ ಜೊತೆಗೂಡಿ ನಟನೆಯನ್ನ ಮಾಡಿದವರು. ಸುದೀಪ್ ಅವರಿಗೆ ವಿಷ್ಣು ಸರ್ ಅಂದ್ರೆ ಪಂಚಪ್ರಾಣ. ಸುದೀಪ್ ಅವರು ಹೇಳಿದ್ದಾರೆ, ಅಂಡ್ ಆ ಜಾಗವನ್ನ ತಗೊಂಡು ಅಲ್ಲಿ ಸ್ಮಾರಕವನ್ನ ಕಟ್ಟಕ್ಕೂ ನಾನು ರೆಡಿ ಇದ್ದೇನೆ. ಅಂಡ್ ಇದಕ್ಕೆ ಕಾನೂನು ಮುಖಾಂತರ ಹೋದ್ರೂ ಸಹ ನಾನು ಹೋರಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಅನ್ನೋದು ನಮ್ಗೆ ದೇವಸ್ಥಾನ ಇದ್ದ ಹಾಗೆ. ಇದು ರಾತ್ರಿಯಲ್ಲಿ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ ಅಂದ್ರೆ ವರ್ಷಾಂಗಟ್ಲೆ ಕಾದಿರುವಂತಹ ದೇವಸ್ಥಾನವನ್ನ ನೆಲಸಮ ಮಾಡಿದ ರೀತಿಯಲ್ಲಿ ನಮಗೆ ನೋವಾಗ್ತಿದೆ. ಈ ಹಿಂದೆ ವಿಷ್ಣು ಸಮಾಧಿ ಜಾಗದ ವಿಚಾರಕ್ಕೆ ಮಾತನಾಡಬೇಕಾದ್ರೆ ಸುದೀಪ್ ಅವರು ಹೇಳಿದ್ರು ಇದು ಹೈಕೋರ್ಟ್ ಆದೇಶ ಅಂತ ಹೇಳಿದ್ರಂತೆ. ಬಟ್ ಅದಕ್ಕೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಅಲ್ಲಿ ಮಂತ್ರಿಗಳ ಜೊತೆಗೆ ಮಾತನಾಡಿ ಅದಕ್ಕೆ ಏನ್ ಖರ್ಚಾಗತ್ತೆ, ಅದಕ್ಕೆ ಏನ್ ಪಾಲನೆ ಮಾಡಬೇಕು ಅದನ್ನ ಮಾಡುವೆ ಅಂತ ಸುದೀಪ್ ಅವರು ಹೇಳಿದ್ದರು. ಈಗ ಆ ಸಮಾಧಿ ಉಳಿಸಿಕೊಳ್ಳಲು ನಾನು ಮತ್ತೆ ಕೋರ್ಟಿಗೆ ಹೋಗಕ್ಕೆ ರೆಡಿ ಇದ್ದೀನಿ. ಆ ಜಾಗವನ್ನು ಯಾರು ತಗೊಂಡಿದ್ದಾರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಮನವೊಲಿಸಿ ಆ ಸ್ಮಾರಕದ ಜಾಗವನ್ನು ಬಿಟ್ಕೊಡಿ, ಅದೆಷ್ಟು ಖರ್ಚಾಗುತ್ತೋ ಅದು ಕೂಡ ರೆಡಿ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ನಾನು ಈ ಮಾತನ್ನ ವಿಷ್ಣು ಸರ್ ಅವರ ಒಂದು ಅಭಿಮಾನಿಯಾಗಿ ಹೇಳ್ತಿದ್ದೀನಿ, ಕಿಚ್ಚ ಆಗಿ ಅಲ್ಲ. ವಿಷ್ಣುವರ್ಧನ್ ಸರ್ಗೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಒಲವಿತ್ತು. ಅವ್ರು ಬಯಸಿದ್ರಂತೆ ಯಾವುದೇ ಒಂದು ಕಟ್ಟಡಕ್ಕೆ ನಾನು ಸೇರಬಾರ್ದು, ನನ್ನ ನೇಚರಲ್ಲಿ ಪಂಚಭೂತಗಳಲ್ಲಿ ವಿಲೀನ ಆಗ್ಬೇಕಂತ ಅವ್ರು ಬಯಸಿದ್ರಂತೆ. ವಿಷ್ಣು ಸರ್ ಅಂತ ದೊಡ್ಡ ಮೇರು ನಟ, ಅವರ ಸಮಾಧಿ ಇಲ್ಲ, ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಒಂದು ಕಟ್ಟಡ ಇಲ್ಲ ಅಂದ್ರೆ, ಒಂದು ಸ್ಮಾರಕ ಇಲ್ಲ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ. ಇದ್ರ ಜೊತೆಗೆ ಬಾಲಕೃಷ್ಣ ಅಂತ ಒಬ್ಬ ಹಿರಿಯ ನಟ ಕೂಡ ಸಮಾಧಿ ಕೂಡ ಅಲ್ಲಿ ನೆಲಸಮ ಮಾಡಿದ್ದಾರೆ. ಗಣೇಶನ ದೇವಸ್ಥಾನ ಕೂಡ ಅಲ್ಲಿ ನೆಲಸಮವಾಗಿದೆ. ಇದ್ರ ಜೊತೆಗೆ ನಮ್ಮ ಸರ್ ಸಮಾಧಿ ಕೂಡ ನೆಲಸಮ ಆಗಿದೆ. ಮನುಷ್ಯನ ಭಾವನೆಗಿಂತ ಮನುಷ್ಯನ ನಂಬಿಕೆಗಿಂತ ಹಣನೇ ಜಾಸ್ತಿ ಆಯ್ತಾ? ಈ ವಿಚಾರದಲ್ಲಿ ಮತ್ತೆ ಕೋರ್ಟಿಗೆ ಹೋಗೋ ಸಂದರ್ಭ ಅಂದ್ರೂ ಕೂಡ ನಾನು ಹೋಗ್ತೇನೆ. ಇದಕ್ಕೆ ಇನ್ನು ಖರ್ಚಿನ ವಿಷಯ ಬಂದಾಗ ಕೂಡ ನಾನು ಅದಕ್ಕೂ ಕೂಡ ಸಿದ್ಧವಾಗಿದ್ದೆ ಅಂತ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಒಂದು ಸರಿಯಾದ ಪರಿಹಾರ ಬೇಕಾಗಿದೆ. ಆ್ಯಂಡ್ ಇದು ಪದೇ ಆಗಬಾರ್ದು. ಅಷ್ಟೆಲ್ಲ ದೊಡ್ಡದಾಗಿ ಕೊಡುಗೆಯನ್ನು ಕೊಟ್ಟವರಿಗೆ ಈ ರೀತಿಯ ನಾವು ಗೌರವವನ್ನು ಸಲ್ಲಿಸುವುದು, ಇದಕ್ಕೆ ಸರ್ಕಾರ ಮಧ್ಯಪ್ರವೇಶನ ಮಾಡಿ ಇದಕ್ಕೆ ಅದೇ ಜಾಗದಲ್ಲಿ ನಮ್ಮ ವಿಷ್ಣು ಸರ್ ಅವರ ಸಮಾಧಿ ಪುನಃ ಸ್ಥಾಪನೆಗೆ ಅವಕಾಶವನ್ನು ಕೊಡಬೇಕಂತ ನಾನು ಬಯಸ್ತೇನೆ.